ಮೈತ್ರಿ ನಾಯಕರಿಗೆ ತಲೆನೋವಾಗ್ಬಿಟ್ಟಿದೆ ಚನ್ನಪಟ್ಟಣ ಟಿಕೆಟ್ನ ವಿಚಾರ. ಒಂದ್ ಕಡೆ ಟಿಕೆಟ್ಗೋಸ್ಕರ ದೆಹಲಿಯಲ್ಲಿ ಯೋಗೇಶ್ವರ್ ಸರ್ಕಸ್ ಮಾಡ್ತಾ ಇದ್ರೆ, ಇತ್ತ ಯಾವುದೇ ಕಾರಣಕ್ಕೂ ಕ್ಷೇತ್ರ ಬಿಟ್ಕೊಡೋದಿರೋದಕ್ಕೆ ಜೆಡಿಎಸ್ ಕೂಡ ತಂತ್ರವನ್ನ ಮಾಡ್ತಾ ಇದೆ. ಒಂದ್ ಕಡೆ ಸಿಪಿ ಯೋಗೇಶ್ವರ್ ಅವರು ಹೇಳ್ತಾರೆ, ನನ್ನ ಸ್ಪರ್ಧೆ ಖಚಿತ, ಅದು ಪಕ್ಷದಿಂದ ಆದ್ರೂ ಓಕೆ, ಪಕ್ಷೇತರ ಆದ್ರೂ ಓಕೆ ಅಂತ. ಮತ್ತೊಂದ್ ಕಡೆ ಜೆಡಿಎಸ್ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ, ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಕ್ಷೇತ್ರವನ್ನ ಬಿಟ್ಕೊಡ್ಬಾರ್ದು ಅಂತ. ಬೈ ಎಲೆಕ್ಷನ್ ಟಿಕೆಟ್ ವಿಚಾರಕ್ಕೆ ಕಂಡೀಷನ್ ಹಾಕಿದ್ರ ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಇದೆ. ಯೋಗೇಶ್ವರ್ ಮೈತ್ರಿ ಧರ್ಮ ಪಾಲನೆ ಮಾಡ್ತೀನಿ ಅಂತ ಬಹಿರಂಗವಾಗಿ ಹೇಳಿ, ಆಗ ಟಿಕೆಟ್ ಕೊಡೋ ವಿಚಾರದ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರಂತೆ. ದೋಸ್ತಿ ಲೆಕ್ಕಾಚಾರದಲ್ಲಿ ಯೋಗೇಶ್ವರ್ ಅವರನ್ನ ಕಟ್ಟಿ ಹಾಕೋದಕ್ಕೆ ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಅಂದ್ರೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತೀನಿ ಅಂತ ಯೋಗೇಶ್ವರ್ ಅವರು ಬಹಿರಂಗವಾಗಿ ಹೇಳಿ, ಆ ರೀತಿಯಾಗಿ ಅವರು ಹೇಳಿದ್ದೆ ಆದ್ರೆ ನಾವು ಟಿಕೆಟ್ ಕೊಡೋದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಸಿಪಿ ಯೋಗೇಶ್ವರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಕಂಡೀಷನ್ ಹಾಕೋದಕ್ಕೆ ಅಥವಾ ಈ ರೀತಿ ಟಿಕೆಟ್ ಬಗ್ಗೆ ನಾನು ನಿರ್ಧಾರ ಮಾಡ್ತೀನಿ ಅನ್ನೋದಕ್ಕೆ ಅವ್ರು ಯಾರು? ನನ್ನ ಕ್ಷೇತ್ರ ಇದು, ನಾನು ಈ ಕ್ಷೇತ್ರವನ್ನ ಬಿಟ್ಕೊಡುವಂತಹ ವಿಚಾರ ಅಥವಾ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಪ್ರಮೈಸ್ ಆಗುವಂಥದ್ದು ಇಲ್ವೇ ಇಲ್ಲ. ನಾನು ಪಕ್ಷೇತರವಾಗಾದ್ರೂ ಪರವಾಗಿಲ್ಲ, ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಯೋಗೇಶ್ವರ್ ಅವರು ಕೂಡ ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ. ಈಗಾಗಲೇ ಜೆ.ಪಿ. ನಡ್ಡಾ ಅವರನ್ನ ಕೂಡ ಮೀಟ್ ಮಾಡಿ ಮಾತನಾಡ್ಕೊಂಡು ಬಂದಿದ್ದಾರೆ. ಅವರ ಬೆಂಬಲಿಗ ನಾಯಕರು ಕೂಡ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ನಾಯಕರು ಹೋಗಿ ಮೀಟ್ ಮಾಡಿ ಬಂದಿದ್ದಾರೆ. ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಸಿಪಿ ಯೋಗೇಶ್ವರ್ ಅವರಿಗೆ ವಿಪಕ್ಷ ನಾಯಕ ಆಗಿರುವಂಥ ಆರ್ ಅಶೋಕ್ ಇರ್ಬೋದು, ಅದೇ ರೀತಿಯಾಗಿ ಅಶ್ವಥ್ ನಾರಾಯಣ್ ಇರ್ಬೋದು, ಇವರೆಲ್ಲ ಕೂಡ ಬೆಂಬಲ ಕೊಡ್ತಿದ್ದಾರೆ. ಹೀಗಿದ್ರೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿ ಧರ್ಮವನ್ನ ಯೋಗೇಶ್ವರ್ ಅವರು ಪಾಲನೆ ಮಾಡ್ತೀನಿ ಅಂತ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇ ಆದರೆ ಅವ್ರಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಅದಕ್ಕೆ ಸಾಕಷ್ಟು ಕುತೂಹಲ ಕೂಡ ಕೆರಳಿಸ್ತಾ ಇದೆ, ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಯಾರಿಗೆ ಹೋಗುತ್ತೆ ಅಂತ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ. ಈಗಾಗಲೇ ಇದಕ್ಕೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಿದ್ದಾವೆ. ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಎನ್ನಲಾಗ್ತಾ ಇತ್ತು. ಜೊತೆಗೆ ಸಿಪಿ ಯೋಗೇಶ್ವರ್ ಅವರು ಕೂಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಎನ್ನಲಾಗ್ತಾ ಇತ್ತು. ಈ ಜಟಾಪಟಿ ಇದೇ ರೀತಿ ಮುಂದುವರೆದಿದೆ. ಬಟ್ ಟಿಕೆಟ್ ಯಾರಿಗೆ ಸಿಗುತ್ತೆ ಅಂತ? ಚನ್ನಪಟ್ಟಣ ಉಪಚುನಾವಣೆ ಕದನ ಸಾಕಷ್ಟು ರಂಗೇರ್ತಾ ಇದೆ. ಅಂದ್ರೆ ಇನ್ನೂ ಮುಹೂರ್ತ ಫಿಕ್ಸ್ ಆಗಿಲ್ಲ. ಅಂದ್ರೆ ಯಾವುದೇ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗದಿದ್ರು ಕೂಡ ಒಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಚನ್ನಪಟ್ಟಣ ಉಳಿಸ್ಕೊಳ್ಬೇಕು ಅನ್ನೋದು ಸಾಕಷ್ಟು ರಣತಂತ್ರಗಳನ್ನು ಎಳಿತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ, ಅದರಲ್ಲೂ ಸಿಎಂ ಡಿ.ಕೆ. ಶಿವಕುಮಾರ್ ಈ ಬಾರಿ ನಾನೇ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳುವ ಮೂಲಕ ಚನ್ನಪಟ್ಟಣವನ್ನ ಗೆದ್ದು ತಿರುಗೇಟು ಕೊಡಬೇಕು ಅನ್ನೋದು ಒಂದು ಕಡೆ ರಣತಂತ್ರವನ್ನ ಎಣಿತಾ ಇರುವಂತದ್ದು. ಹೀಗಿರುವಾಗ ಬಿಜೆಪಿ ಹಾಗೂ ಜೆಡಿಎಸ್ ನಲ್ಲಿ ಒಂದಿಷ್ಟು ಗೊಂದಲಗಳು ಶುರುವಾಗಿದೆ. ಅಭ್ಯರ್ಥಿ ಯಾರನ್ನ ಕಣಕ್ಕಿಳಿಸ್ಬೇಕು, ಯಾರನ್ನ ಗೆಲ್ಸ್ಕೊಳ್ಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಮ್ಮದೇ ಆದಂತಹ ಹೇಳಿಕೆಗಳು, ನಿರ್ಧಾರಗಳು, ಸಭೆಗಳ ಮೇಲೆ ಸಭೆ ನಡೀತಾ ಇದೆ. ಒಂದು ಕಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾದಂತಹ ಚನ್ನಪಟ್ಟಣ ಕ್ಷೇತ್ರವನ್ನ ಜೆಡಿಎಸ್ಗೆ ಉಳಿಸ್ಕೊಳ್ಬೇಕು ಎಂಬ ನಿಶ್ಚಯಕ್ಕೆ ಈಗಾಗಲೇ ಜೆಡಿಎಸ್ ಅಲ್ಲಿನ ಜಿಲ್ಲಾ ನಾಯಕರು ಹಾಗೂ ಸ್ಥಳೀಯ ಮುಖಂಡರು ಬಂದಿರುವಂತದ್ದು. ಈಗಾಗಲೇ ಒತ್ತಡವನ್ನು ಕೂಡ ಜೆಡಿಎಸ್ ವರಿಷ್ಠರ ಮೇಲೆ ಹಾಕಿರುವಂತದ್ದು. ಅಂದ್ರೆ ನಮ್ಮ ಪಕ್ಷದಿಂದ ಅಭ್ಯರ್ಥಿ ಸ್ಪರ್ಧೆ ಮಾಡ್ಲಿ ಎಂಬ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಜಿ ಸಚಿವರು ಹಾಗೂ MLC ಆದಂತಹ ಬಿಜೆಪಿ ಸಿಪಿ ಯೋಗೇಶ್ವರ್ ಅವರು ನಾನೇ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತೀನಿ, ಟಿಕೆಟ್ ಸಿಕ್ಕಲಿ ಇಲ್ಲ ಸಿಕ್ಕದಲ್ಲೇ ಇರ್ಲಿ, ನಾನು ಅಭ್ಯರ್ಥಿ ಆಗೋದು ಖಚಿತ ಎಂಬ ಸಂದೇಶವನ್ನ ಈಗಾಗಲೇ ರವಾನಿಸಿರುವಂತದ್ದು. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತೆರೆಮರೆಯ ಕಸರತ್ತನ್ನು ಮಾಡ್ತಾ ಇದ್ದಾರೆ. ನನಗೆ ಟಿಕೆಟ್ ಬೇಕು, ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಖಚಿತ ಎಂಬ ನಿಲುವಿನಿಂದ ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ.ಪಿ. ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ, BL ಸಂತೋಷ್ನ ಭೇಟಿ ಮಾಡಿದ್ದಾರೆ. ಸಿಪಿ ಯೋಗೇಶ್ವರ್ ಪರ ರಾಜ್ಯ ನಾಯಕರು ಅಂದ್ರೆ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ನಾಯಕರು ಬ್ಯಾಟಿಂಗ್ ಮಾಡ್ತಾ ಇರೋದು ಒಂದು ಕಡೆ. ಮತ್ತೊಂದು ಕಡೆ ಜೆಡಿಎಸ್ ನಲ್ಲಿ ನಾವು ಜೆಡಿಎಸ್ ಪಕ್ಷವನ್ನ ಅಲ್ಲಿ ಸಂಘಟನೆ ಮಾಡ್ತಾ ಇದ್ದೇವೆ, ನಾವು ಜೆಡಿಎಸ್ ಬಾವುಟವನ್ನ ಈ ಬಾರಿ ಆರಿಸಲೇಬೇಕು ಎಂಬ ದೃಢ ನಿಶ್ಚಯದಿಂದ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರ ಅಥವಾ
ಸ್ಥಳೀಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತಾರಾ ಎಂಬುದು ಸಾಕಷ್ಟು ಕುತೂಹಲದ ಬೆನ್ನಲ್ಲೇ ಒಂದಿಷ್ಟು ಬೆಳವಣಿಗೆಗಳು ಅಂದ್ರೆ ರಾಜಕೀಯ ಬೆಳವಣಿಗೆಗಳು ಅಂದ್ರೆ ಯಾರನ್ನ ಕಣಕ್ಕಿಳಿಸ್ಬೇಕು ಎಂಬ ಚರ್ಚೆ ಜೆಡಿಎಸ್ ವಲಯದಲ್ಲೇ ಆಗ್ತಾ ಇದೆ. ಹೀಗಿರುವಾಗ ಸಿಪಿ ಅವರ ಒಂದು ಹೇಳಿಕೆಗಳು ಒಂದಿಷ್ಟು ಗೊಂದಲಗಳನ್ನ ಕಲೆ ಹಾಕ್ತಾ ಇದೆ. ಇದು ಕಾಂಗ್ರೆಸ್ ನಾಯಕರಿಗೆ ಅವ್ರಿಗೆ ಹೊರವಾಗುತ್ತಾ ಎಂಬ ಲೆಕ್ಕಾಚಾರಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಶುರುವಾಗಿರುವಂತದ್ದು. ಈ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಸಿಪಿ ಅವರನ್ನ ಕಟ್ಟಿ ಹಾಕೋದಕ್ಕೆ ಒಂದು ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡ್ಲಿ, ಯಾವುದೇ ಹೇಳಿಕೆ ಕೊಡದಂತೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡದಂತ ಸಂದರ್ಭದಲ್ಲಿ ಆ ಬಳಿಕ ಟಿಕೆಟ್ ವಿಚಾರವಾಗಿ ನಂತರ ಮಾತನಾಡೋಣ, ವರಿಷ್ಠರ ಜೊತೆ ನಾನು ಕೂಡ ಮಾತನಾಡ್ತೀನಿ ಎಂಬ ಅಸ್ತ್ರವನ್ನ ಉಪಯೋಗಿಸಿ ಎಲ್ಲೋ ಒಂದು ಕಡೆ ಸಿಪಿ ಯೋಗೇಶ್ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಮಾಜಿ ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಎಂಬ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಜೆಡಿಎಸ್ ಆಪ್ತ ವಲಯದಲ್ಲೂ ಕೂಡ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾಗಿ